guys, this will be perfect for your dessert, or if you want to eat some snacks you can do this. ನಿಮ್ಮಮ್ಮ ಚಪಾತಿ ಹಿಟ್ಟು ಕಲಿಸ್ತಾರಲ್ಲ ಅದನ್ನು ಎತ್ಕೊಳ್ಳಿ. ಆಮೇಲೆ ಇದು ಆಟ ಎತ್ಕೊಳ್ಳಿ. ಆಮೇಲೆ ಇವಾಗ ನಾನು ಈ ಥರ ಎಲ್ಲ ಶೇಪ್ಸ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ ಕೊಡೋಕ್ಕೆ ನಾನು ಇವಾಗ ತಿಂತೀನಿ, ಅದಕ್ಕೆ ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಕೊಡೋಣ ಅಂತ ಮಾಡ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಇವಾಗ ನಿಮಗೆ ಎಷ್ಟು ಚಪಾತಿ ಹಿಟ್ಟು ಬೇಕು ಅಷ್ಟು ಎತ್ಕೊಳ್ಳಿ. ನಿಮಗೆ ಇದು ನೀಟಾಗಿ ರೋಲ್ ಮಾಡ್ಕೊಬೇಕು. ನೀಟಾಗಿ ಮಾಡಬೇಕು. ಇವಾಗ ಇದಿರೋದಲ್ಲ ಇದು ಸರ್ಕಲ್ ಹೀಗೆ ಅಂತ ನಾನು ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಕೆಳಗಡೆ ಇದು ಕಂಪ್ಲೀಟ್ಲಿ ಆಗಲ್ಲ. ಸೊ ಇದು ಕೆಳಗಡೆ ಹೋದ್ಮೇಲೆ ಈ ಥರ ಏನೋ ಬರುತ್ತೆ. ಆಮೇಲೆ ಇದನ್ನ ಇಲ್ಲಿ ಇಟ್ಬಿಟ್ಟು ಈ ಥರ ಸಹ ನೀವು ತಟ್ಕೊಳ್ಳಿ. ಆಮೇಲೆ ಇದು ಫೋರ್ಕಿಂದ ಈ ಥರ ಫೋರ್ಕಲ್ಲಿ ಹಿಂಗೆ ಕಟ್ ಮಾಡಿಬಿಟ್ಟು ಹಾರ್ಟ್ ಶೇಪ್ ಮಾಡ್ಬೋದು. ಅಯ್ಯೋ ಸೊ ಇವಾಗ ನಾನು ಮೇನ್ ಪಾರ್ಟ್ ಅಂತೀನಿ. ಇದು ಆಟ ಇರತ್ತಲ್ಲ, ಇದನ್ನು ಇಲ್ಲಿ ಹಾಕ್ಕೊಬೇಕು. ಇದನ್ನ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಚಪಾತಿ ಹಿಟ್ಟು ಹಾಕ್ಕೊಬೇಕು. ಆವಾಗ ಅದು ಸ್ಟಿಕ್ಕಿ ಆಗಲ್ಲ. ಸೊ ಇವಾಗ ಯಾವ ಶೇಪ್ ಮಾಡೋದ್ರಿಂದ ಗೊತ್ತಾಗಲಿಲ್ಲ ನನಗೆ, ಕಮೆಂಟ್ಸಲ್ಲಿ ಬರೀರಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಮಾಡ್ತೀನಿ. ಸೊ ಇವಾಗ ರೋಲ್ ಮಾಡೋಣ. ನೋಡಿ ಹಿಂಗೆ ಸ್ಟಿಕ್ಕಿ ಆಗುತ್ತೆ ನೀವು ಆಟ ಹಾಕಿಲ್ಲ ಅಂದರೆ. ಸೊ ಆಟ ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ಶೇಪ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಶೇಪ್ಸ್ ತೋರಿಸ್ತೀನಿ. ಎಲ್ಲ ಶೇಪ್ನ ಟೂ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಇದು ಸ್ಮೈಲಿ, ಹಾರ್ಟ್, ಇದೇನೋ ಶೇಪ್ ಮಾಡ್ಕೊಂಡಿದ್ದೀನಿ ತಲೆಗೆ ಬಂದಿರೋದು. ಆಮೇಲೆ ಇದು ಸರ್ಕಲ್ಲು, ಗೊತ್ತಾಗಿಲ್ಲ ಇದು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಸರ್ಕಲ್ ಮಾಡಿದ್ದೀನಿ. ಇದು ರೋಲ್ ಥರ, ಇದು ಫುಲ್ ಹಿಂಗೆ ಚಚ್ಚಿ ಮಾಡಿರೋದು. ನೀವು ಇವಾಗ ನಾವಿದ್ದು ಇದರಲ್ಲಿ ಹಾಕ್ಕೊತೀವಿ. ಬೇಕಂದರೆ ಬೇರೆದಲ್ಲೂ ಹಾಕ್ಕೊಬೋದು.